ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಮಂಚ ಚೇರು ಅದಾಗದೆ ಮೂವ್ ಆಗುತ್ತೆ, ಗಾಳಿನೇ ಇರಲ್ಲ, ವಿಂಡೋ ಬಾಗಿಲು ಜೋರ ಓಪನ್ ಆಗುತ್ತೆ, ಜೋರ ಕ್ಲೋಸ್ ಆಗುತ್ತೆ. ಇವತ್ತಿನ ಸ್ಟೋರಿ ಬಂದು ಆ ರಿಯಲ್ ಹಾಂಟೆಡ್ ಸ್ಟೋರಿ, ಎನ್ಫೀಲ್ಡ್ ಪೋಲ್ಟ್ರಿಗಿಸ್ಟ್ ಅಂತ. ಈ ಸ್ಟೋರಿ ನಡೆಯೋದು 1977ರಿಂದ 1979ರವರೆಗೂ ನಾರ್ತ್ ಲಂಡನ್ ಎನ್ಫೀಲ್ಡ್ ಅನ್ನೋ ಒಂದು ಏರಿಯಾದಲ್ಲಿ. ಒಂದು ನಾರ್ಮಲ್ ಮನೆ ಇರುತ್ತೆ. ಆ ಮನೆಯಲ್ಲಿ ಒಂದು ತಾಯಿ ಇರ್ತಾಳೆ, ಅವಳಿಗೆ 4 ಜನ ಮಕ್ಕಳು ಇರ್ತಾರೆ. ಪೆಗಿ ಹಡ್ಸನ್ ಅಂತ ತಾಯಿ, 4 ಮುದ್ದಾದ ಮಕ್ಕಳು. ಮಾರ್ಗರೇಟ್ 13 ವರ್ಷ, ಜೆನ್ನಿ 11 ವರ್ಷ, ಜಾನಿ 10 ವರ್ಷ, ಬಿಲ್ಲಿ 7 ವರ್ಷ. ನಾರ್ಮಲ್ ರೆಗ್ಯುಲರ್ ಫ್ಯಾಮಿಲಿ ರೀ. ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗ್ತಾ ಇರುತ್ತೆ. ತಿಂಗಳ ಖರ್ಚಿಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿರ್ತಾರೆ, ಯಾಕಂದ್ರೆ ಅವ್ರಿಗೆ ತಂದೆ ಇರುತ್ತೆ. ಒಂದು ದಿನ ಅವ್ರ ಎಂಟೈರ್ ಲೈಫ್ ಚೇಂಜ್ ಆಗುತ್ತೆ. ಏನಾಗತ್ತಂದ್ರೆ ಮೊದಲು ಈ ದೆವ್ವಗಳ ಕಾಟ ಈ ಮಾರ್ಗರೇಟ್ ಮತ್ತೆ ಜೆನೆಟ್ಗೆ ಗೊತ್ತಾಗುತ್ತೆ. ನೈಟ್ ಮಲಗಿರ್ತಾರೆ ಅವರ ರೂಮಲ್ಲಿ, ಯಾರೋ ಮಂಚ ಹಿಡ್ದಾಗೆ, ಬೆಡ್ಶೀಟ್ ಹಿಡ್ದಾಗೆ, ರೂಮಿನ ಮೂಲೆಯಲ್ಲಿ ಯಾರೋ ನಿಂತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡತ್ತಾರ. ಗೋಡೆಯಿಂದ ವಿಚಿತ್ರ ಸೌಂಡ್. ಸೊ ಇದನ್ನ ಅನುಭವಿಸ್ತಾರಲ್ಲ ಅವರಿಬ್ರು, ಆ ಕಾಟನ, ಇದನ್ನ ಅವರ ತಾಯಿಗೆ ಹೇಳ್ತಾರೆ. ಅವ್ರ ತಾಯಿ ಫಸ್ಟೇ ಸ್ಟ್ರಗಲ್ ಮಾಡ್ತಿರ್ತಾರೆ ಲೈಫಲ್ಲಿ, ತಿಂಗಳ ಖರ್ಚಿಗೆ ರೇಷನ್ ಅದು ಇದು ಅಂತ. ಸೊ ಇದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಸೊ ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಅಕ್ಕಪಕ್ಕದ ಮನೆಯವ್ರು ಕೂಡ ನೈಟ್ ಹೊತ್ತು ಇವ್ರ ಮನೇಲಿ ಏನಾಗುತ್ತೆ ಅಂತ ಅವ್ರಿಗೂ ಕೂಡ ಕಾಣಿಸುತ್ತೆ. ಯಾಕಂದ್ರೆ ವಿಚಿತ್ರವಾದ ಸೌಂಡ್ ಬರುತ್ತೆ. ಆಟ ಸಾಮಾನೆಲ್ಲ ಮೇಲ್ ಗಾಳಿ ತೇಲುತ್ತೆ, ರಪಾರ್ ಅಂತ ಕೆಳಗೆ ಬೀಳುತ್ತೆ. ಮಂಚ ಈ ಕಡೆಯಿಂದ ಆ ಕಡೆ ಮೂವ್ ಆಗುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಕಬೋರ್ಡ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ನೈಟ್ ಹೊತ್ತು ಸೌಂಡ್ ಕಮ್ಮಿ ಇದ್ದಾಗ ಈ ಸೌಂಡ್ಗಳೆಲ್ಲ ಜಾಸ್ತಿ ಇರುತ್ತೆ, ಅಕ್ಕಪಕ್ಕದವ್ರು ಗೊತ್ತಾಗುತ್ತೆ. ಸೊ ಅವರು ಇವರ ತಾಯಿಗೆ ಹೇಳ್ತಾರೆ, ಇಲ್ಲ ನಾವು ನೋಡ್ತಾ ಇದ್ದೀವಿ, ಮನೇಲಿ ಏನೋ ಇದೆ, ಏನೋ ಆಗ್ತಿದೆ ನಿಮ್ಮ ಮನೆಯಲ್ಲಿ. ಸೊ ಇವ್ರೇನ್ ಮಾಡ್ತಾರೆ, ಇದನ್ನ ಚರ್ಚ್ಗೆ ರಿಪೋರ್ಟ್ ಮಾಡ್ತಾರೆ. ಅವಾಗಿನ ಕಾಲದಲ್ಲಿ ಈ ತರ ದೆವ್ವ ಕಾಟ ಭೂತ ಎಲ್ಲ ಮೊದಲು ಚರ್ಚ್ಗೆ ರಿಪೋರ್ಟ್ ಮಾಡ್ಬೇಕು ನೀವು. ಸೊ ಚರ್ಚ್ ಅವ್ರು ಏನ್ ಹೇಳ್ತಾರೆ, ಮೊದಲು ಅವರು ನ್ಯೂಸ್ ಪೇಪರ್ ಅವ್ರನ್ನ ಕಳಿಸ್ತಾರೆ, ನಿಜಾನ ಸುಳ್ಳ ಇದನ್ನ ತಿಳ್ಕೊಳ್ಳಿ ಅಂತ. ಸೊ ಅವಾಗ ಡೈಲಿ ಮಿರರ್ ಅವರು ಇವರ ಮನೆಗೆ ಭೇಟಿ ಕೊಡ್ತಾರೆ. ಸೊ ಡೈಲಿ ಮಿರರ್ ಅವರು ಈ ಮನೆಗೆ ಭೇಟಿ ಕೊಟ್ಟು ಇಂಟರ್ವ್ಯೂ ಮಾಡ್ತಾರೆ ಒಬ್ರೊಬ್ರಿಗೆ, ತಾಯಿಗೆ, ಮಾರ್ಗರೇಟ್ಗೆ, ಜೆನೆಟ್ಗೆ, ಬಿಲ್ಲಿಗೆ, ಜಾನಿಗೆ. ಸೊ ಅವಾಗ ಅವರು ಜೆನೆಟ್ಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಸಡನ್ ಆಗಿ ಹುಡುಗಿ ಮಂಚದಿಂದ ಗಾಳಿ ತೇಲ್ತಾ ಈ ತರ ತಲೆ ಬಗ್ಗಿಸ್ಕೊಂಡು ಗೆಟ್ ಔಟ್ ಅಂತ 60-50 ವರ್ಷದ ಮುದುಕನ ವಾಯ್ಸಲ್ಲಿ ಮಾತಾಡ್ತಾರೆ. ಎಲ್ಲರೂ ಬೆಚ್ಚಿ ಬಿದ್ದು ಬಿಡ್ತಾರೆ, ಏನಪ್ಪಾ ಇದು ಅಂತ. ಆಮೇಲೆ ಹುಡುಗಿ ಹಂಗೆ ಹಾಸಿಗೆ ಮೇಲೆ ಬಿದ್ದೋಗ್ತಾರೆ. ಸೊ ಇದೇನಾಗುತ್ತೆ, ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ವರ್ಲ್ಡ್ ಫೇಮಸ್ ನ್ಯೂಸ್ ಆಗ್ಬಿಡುತ್ತೆ ಅವಾಗಿನ ಕಾಲದಲ್ಲಿ. ಸೊ ಚರ್ಚ್ ಅವರು ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟ್ ಮಾಡೋರ್ನ, ಒಂದು ಸೊಸೈಟಿ ಇರುತ್ತೆ, ಅವ್ರನ್ನ ಏನಂತಾರೆ, ಅವ್ರನ್ನ ಒಂದು ಆಫೀಸ್ ಅಂತಾನೆ ಕರೀರಿ. ಸೊ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಅಂತ. ಮರೀಸ್ ಮತ್ತೆ ಗೈ ಪ್ಲೇ ಫೈರ್ ಅಂತ ಇಬ್ರು ಆ ಮನೆಗೆ ಭೇಟಿ ಕೊಡ್ತಾರೆ. ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ ಅವರ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಮಿಷಿನ್ಗಳನ್ನೆಲ್ಲ ತಗೊಬರ್ತಾರೆ, ಡಿಟೆಕ್ಟರ್ ಮಾಡೋದೆಲ್ಲ. ಸೊ ಬಂದಾಗ ಹೀಗೆ ಫ್ಯಾಮಿಲಿ ಜೊತೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಜೆನೆಟ್ ಹಾಲಲ್ಲಿ ಕೂತ್ಕೊಂಡು ಹಾಸಿಗೆ ಮೇಲೆ ಟಿವಿ ನೋಡ್ತಾ ಇರ್ತಾಳೆ. ಸೊ ಇವ್ರು ಪದೇ ಕೇಳ್ತಾ ಇರ್ತಾಳೆ, ಏನ್ ಮಾಡ್ತಿದ್ದೆ, ಹೇಗೆ, ನೈಟ್ ಏನಾಗುತ್ತೆ, ಏನ್ ಓದ್ತಿದ್ದೆ, ಹೇಗೆ ಕೇಳ್ತಾ ಅವ್ರಿಗೆ ಏನೋ ಒಂಥರ ಇರಿಟೇಷನ್. ಸೊ ಇದ್ದಕ್ಕಿದ್ದಾಗ ತಲೆ ಹೋಗಿಸ್ತಾಳೆ, ಸೀದಾ ಮಂಚದಿಂದ ಹಿಂಗ್ ಗಾಳಿ ಬಂತು. ಸೇಮ್ ಅದೇ ತರ, ಗೆಟ್ ಔಟ್ ಇದು ನನ್ನ ಮನೆ, ಗೆಟ್ ಔಟ್ ಅಂತ 60 ವರ್ಷದ ಮುದುಕನ ವಾಯ್ಸಲ್ಲಿ ಮಾತಾಡ್ತಾಳೆ. ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ. ಸೊ ಅವರ ಮಿಷಿನಲ್ಲೂ ಆ ಬೀಪಿಂಗ್ ಸೌಂಡ್ ಬರುತ್ತೆ. ಸೊ ಅವರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಕೇಳ್ತಾರೆ ಜೆನೆಟ್ನ, ಯಾರು ನೀನು, ನಾವಲ್ದಲ್ಲ ಇಲ್ಲಿ ಬೇರೆ ಯಾರು ಇದ್ದೀರಾ ಅಂತಂದಾಗ ಆ ಮುದುಕನ ವಾಯ್ಸಲ್ಲಿ ಜೆನೆಟ್ ಮಾತಾಡ್ತಾಳಲ್ಲ, ನನ್ನ ಹೆಸರು ಬಿಲ್ಲಿ ವಿಟ್ಕಿನ್ಸ್, ಇದು ನನ್ನ ಮನೆ, ಅದೇ ಚೇರಲ್ಲಿ ನಾನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದೆ, ಗೆಟ್ ಔಟ್ ಅಂತಾರೆ. ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ. ಜೆನೆಟ್ ಮತ್ತೆ ಹಾಸಿಗೆ ಮೇಲೆ ಬಿದ್ದು ಮಲಗಿಬಿಡ್ತಾಳೆ, ಪ್ರಜ್ಞೆ ತಪ್ಪೋಗುತ್ತೆ. ಸೊ ಈ ಬಿಲ್ಲಿ ವಿಟ್ಕಿನ್ಸ್ ನಿಜಾನ ಸುಳ್ಳ ಈ ಮನೇಲಿ ಇದ್ನ ಇಲ್ವಾ ಅಂತ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅವರು
ಈ ಡೈಲಿ ಮಿರರ್ ನ್ಯೂಸ್ ಅವರು ಮುನ್ಸಿಪಾಲಿಟಿ ಆಫೀಸ್ಗೆ ಹೋಗ್ತಾರೆ, ಪೊಲೀಸ್ ರೆಕಾರ್ಡ್ಸ್ ತೆಗೆಸ್ತಾರೆ. ಅವಾಗ ಗೊತ್ತಾಗುತ್ತೆ ಇದು ನಿಜ ಅಂತ. ಶಾಕ್ ಆಗುತ್ತೆ. ಇಡೀ ಆ ಏರಿಯಾ, ಇಡೀ ಲಂಡನ್ನೇ ಶಾಕ್ ಆಗಿಬಿಡ್ತಾರೆ. ಇವ್ರು ಬರೋದಕ್ಕಿಂತ 5-10 ವರ್ಷದಿಂದ ಅಲ್ಲಿ ಒಬ್ಬ ಮುದುಕ ಇದ್ದ, ಬಿಲ್ಲಿ ವಿಟ್ಕಿನ್ಸ್ ಅಂತ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದ ಅಂತ ನಿಜ ಅಂತ ಗೊತ್ತಾಗುತ್ತೆ. ರೆಕಾರ್ಡ್ಸ್ ಎಲ್ಲ ಸಿಗುತ್ತೆ. ಸೊ ಇದನ್ನೇನು ಮಾಡ್ತಾರೆ, ಇದನ್ನ ಕವರ್ ಮಾಡೋದಕ್ಕೆ ನಾನಾ ನ್ಯೂಸ್ ಪೇಪರ್ ಅವ್ರು ಬರ್ತಾರೆ, ನಾನಾ ಟೆಲಿವಿಷನ್ ಅವ್ರು ಬರ್ತಾರೆ, ಹಾಗೆ BBC ಕೂಡ ಅವರು ಬರ್ತಾರೆ. ಸೊ ಇದು ಎಲ್ಲ ಟಿವಿ, ಎಲ್ಲ ನ್ಯೂಸ್ ಪೇಪರಲ್ಲೂ ಟೆಲಿಕಾಸ್ಟ್ ಆಗುತ್ತೆ. ಈ ದೆವ್ವಗಳ ಕಾಟ ನಿಜಾನ ಇಲ್ವಾ ಅಂತ ತಿಳ್ಕೊಳೋದಕ್ಕೆ ಆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅವರು ಮರೀಸ್ ಮತ್ತೆ ಗೈ ಪ್ಲೇಫೈರ್ 1-2 ವರ್ಷ ಮನೇಲಿ ಇನ್ವೆಸ್ಟಿಗೇಟರ್ ಸತತ ಉಳ್ಕೋತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ. 1500ಕ್ಕೂ ಹೆಚ್ಚು ಅನ್ಎಕ್ಸ್ಪ್ಲೈನ್ ವಿಷಯಗಳ ಮನೇಲಿ ನಡೆಯುತ್ತೆ. ಮಂಚ ಅದಾಗದೆ ಮೂವ್ ಆಗುತ್ತೆ. ನೈಟ್ ಹೊತ್ತಲ್ಲ, ಎಲ್ಲರೂ ಕೂತಿದ್ದಾಗ ಸಡನ್ ಆಗಿ ಮೂವ್ ಆಗುತ್ತೆ, ಬಾಗಿಲು ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ವಿಚಿತ್ರ ಸೌಂಡು ಈ ಗೋಡೆ ಆ ಗೋಡೆಯಿಂದ. ಅಡುಗೆ ಮನೇಲಿ ಪಾತ್ರೆ ಸಾಮಾನು ಸ್ಪೂನ್ಗಳೆಲ್ಲ ಗಾಳಿಯಲ್ಲಿ ಹಂಗೆ ತೇಲುತ್ತೆ. ಆಮೇಲೆ ಹಂಗೆ ಬೆಂಡ್ ಆಗುತ್ತೆ ಸ್ಪೂನ್ಗಳೆಲ್ಲ. ಜನರೇಟ್ ಅವಾಗವಾಗ ಬೇರೆ ಬೇರೆ ವಾಯ್ಸಲ್ಲಿ ಮಾತಾಡ್ತಾ ಇರ್ತಾಳೆ. ಇದೆಲ್ಲ ಏನು ಗೊತ್ತಾ, ಎಕ್ಸ್ಪ್ಲೈನೇ ಮಾಡೋದಕ್ಕಾಗಲ್ಲ. ಸೊ ಈ ಫ್ಯಾಮಿಲಿ 1977ರಿಂದ 1979ವರೆಗೂ ಅಂದರೆ ಸತತ 18 ತಿಂಗಳು ಈ ದೆವ್ವಗಳ ಕಾಟದಿಂದ ಸಿಕ್ಕಾಪಟ್ಟೆ ಅನುಭವಿಸ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಸಡನ್ ಆಗಿ ಇದು ಸ್ಟಾಪ್ ಆಗೋಗುತ್ತೆ, ಸಡನ್ ಆಗಿ. ಸೊ ಅದಾದ್ಮೇಲೆ ಅವರು ಆ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ತಾರೆ. ಬಟ್ ಈ ಇನ್ಸಿಡೆಂಟು ಆ ಮನೆಯವ್ರ ಮೇಲೆ ಲೈಫ್ ಲಾಂಗ್ ಏನಂತೀರ ಪ್ರಭಾವ ಬೀರುತ್ತೆ. ತುಂಬ ಜನ ಹೇಳ್ತಾರೆ ಇದು ಮಕ್ಕಳ ಚೇಷ್ಟೆ ಅಂತ, ಇನ್ನು ಸ್ವಲ್ಪ ಜನ ಹೇಳ್ತಾರೆ ಆ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇತ್ತು ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಇದ್ರ ಬಗ್ಗೆ ಮೂವಿ ಕೂಡ ಮಾಡಿದ್ದಾರೆ ಹಾಲಿವುಡ್ ಅವರು, ಕಾಂಜರಿಂಗ್ 2 ಅಂತ. ಅಮೆಝಾನ್ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ, ನಿಮಗೆ ನೋಡಿ. ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಮನೇಲಿ ಕೂತಿರ್ತೀರಾ, ಈ ತರ ಆದಾಗ ನಿಮ್ಮ ಮೈ ಜುಮ್ ಅನ್ನುತ್ತೆ. ಸೊ ಆ ಫ್ಯಾಮಿಲಿ ಪಾಪ ತಂದೆ ಇಲ್ಲದೆ ಇರೋ ಫ್ಯಾಮಿಲಿ 18 ತಿಂಗಳು ಅನುಭವಿಸಿರ್ತಾರೆ. ಸೊ ಇದೇ ತರ ನಿಮಗೆ ರಿಯಲ್ ಅಥೆಂಟಿಕ್ ಹಾಂಟೆಡ್ ಸ್ಟೋರಿ ಬೇಕಂದ್ರೆ ದಯವಿಟ್ಟು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ. ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಿಮ್ಮ ಸಬ್ಸ್ಕ್ರೈಬು, ನಿಮ್ಮ ಲೈಕು ನನಗೆ ಮೋಟಿವೇಟ್ ಮಾಡುತ್ತೆ. ನಿಮ್ಮ ಫ್ಯಾಮಿಲಿಯವ್ರಿಗೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ರಿಯಲ್ ಹಾಂಟೆಡ್ ವಿಡಿಯೋದಲ್ಲಿ ಸಿಗೋಣ. ಬನ್ನಿ.